ಆತ್ಮೀಯ ಸಾಹಿತ್ಯ ಪ್ರೇಮಿಗಳಿಗೆ ನಮಸ್ಕಾರಗಳು. ನಾನು ನಿಮ್ಮ ಶಂಕರ ದೇವರು ಹಿರೇಮಠ. ಮಕ್ಕಳ ಸಾಹಿತ್ಯ ಕೃತಿಗಳ ಅವಲೋಕನ ಸರಣಿ ಕಾರ್ಯಕ್ರಮಕ್ಕೆ ತಮಗೆ ಪ್ರೀತಿಪೂರ್ವಕವಾದ ಸ್ವಾಗತನ ಬಯಸ್ತಾ ಇದ್ದೇನೆ. ಇವತ್ತು ಮಕ್ಕಳ ಸಾಹಿತ್ಯ ಕೃತಿಗಳ ಪರಿಚಯ ಅವಲೋಕನ ಕಾರ್ಯಕ್ರಮದಲ್ಲಿ ಜೂನ್ 7ನೇ ತಾರೀಕು 2026ರಂದು ರವಿವಾರ ನಾವಿವತ್ತು 81ನೇ ದಿನದಲ್ಲಿ 81ನೇ ಸಾಹಿತ್ಯ ಕೃತಿಯ ಪರಿಚಯವನ್ನ ಮಾಡಲಿದ್ದೇನೆ. ಶ್ರೀ ಚಂದ್ರಶೇಖರ್ ಹಿರೇಮಠ ಅವರು ಬರೆದಿರುವಂತ ಕನ್ನಡ ಬಾವುಟ ಮಕ್ಕಳ ಕವನ ಸಂಕಲನದ ಪರಿಚಯವನ್ನ ಇವತ್ತು ನಾನು ಮಾಡಲಿದ್ದೇನೆ. ಲೇಖಕರು ಈಗಾಗಲೇ ಹಲವಾರು ಸಾಹಿತ್ಯ ಕೃತಿಗಳನ್ನ ಬರೆದಿದ್ದಾರೆ. ಭಾವಗೀತೆಗಳು, ಚುಟುಕುಗಳು, ನಾಡಿನ ಗೀತೆಗಳು, ಗುಂಡನ ಜೋಕ್ಸ್, ಚಿಂತಕರು, ಮನೆಮದ್ದು, ವಚನ ಮಂದಾರ, ಸಕ್ಕರೆ ಗೊಂಬೆ, ಮನೆ ಅಂಗಳದಲ್ಲಿ ಔಷಧಿಯ ಸಸ್ಯಗಳು, ಕನ್ನಡ ವ್ಯಾಕರಣ, ಹಾಗಾದರೆ ತಕ್ಷಣ ಹೇಳಿ, ನಾನ್ಯಾರು, ವಿಜಯಪುರ ಜಿಲ್ಲೆಯ ದರ್ಶನ, ಸಿದ್ಧಗುರುವಿಗೆ ಶರಣು, ಭಾರತದ ಪ್ರಧಾನಮಂತ್ರಿಗಳು ಸೇರಿದಂತೆ ಹಲವಾರು ಸಾಹಿತ್ಯ ಕೃತಿಗಳನ್ನು ರಚಿಸಿರುವಂತ ಚಂದ್ರಶೇಖರ್ ಹಿರೇಮಠರವರು ಮಕ್ಕಳಿಗಾಗಿ ಬರೆದಿರುವಂತ ಮಕ್ಕಳ ಕವನ ಸಂಕಲನ ಕನ್ನಡ ಬಾವುಟ. ಕನ್ನಡ ಬಾವುಟ ಈ ಕೃತಿ ಮುನ್ನುಡಿಯನ್ನ ಪ್ರೊಫೆಸರ್ ರಾಸಿ ವಾಡೇದವರು ಬರೆದಿದ್ದಾರೆ. ವಿಜಯಪುರ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರುವಂತ ಪ್ರೊಫೆಸರ್ ರಾಶಿ ವಾಡೇದ್ ಅವರು ಬರೆದಿರುವಂತ ಈ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಈ ಕೃತಿಗೆ ಮುನ್ನುಡಿಯನ್ನ ಬರೆದು ಶುಭ ಹಾರೈಸಿದ್ದಾರೆ. ಇದರಲ್ಲಿ 30 ಕವಿತೆಗಳನ್ನ ನಾವು ಕಾಣಬಹುದು. ಹಾಗೆ ಲೇಖಕರು ಈಗಾಗಲೇ 23ಕ್ಕೂ ಹೆಚ್ಚು ಸಾಹಿತ್ಯ ಕೃತಿಗಳನ್ನ ರಚಿಸಿರುವುದರಿಂದ, ಅದರೊಳಗೆ ಹೆಚ್ಚಿನ ಸಂಖ್ಯೆಯ ಮಕ್ಕಳ ಸಾಹಿತ್ಯ ಕೃತಿಗಳಿರುವುದರಿಂದ ಮಕ್ಕಳಿಗೆ ಯಾವುದು ಇಷ್ಟ, ಯಾವುದು ಅವರಿಗೆ ಆತ್ಮೀಯತೆಯನ್ನ ಹೊಂದುತ್ತೆ ಹಾಗೂ ಅವರಿಗೆ ಪ್ರಿಯವಾಗಿರುವಂತ ವಿಷಯ ಕುರಿತು ಕವಿತೆಗಳನ್ನ ಬರೆದಿದ್ದಾರೆ. ಹಾಗೆ ಟಕ್ಕನರಿ, ಮಳೆ ರಾಜನ ಕತೆ, ಬಾಲಕನ ದಿನಚರಿ, ಬುದ್ಧಿವಂತನಾಗು, ಕನ್ನಡ ತಾಯಿ, ನಮನ, ಸಕ್ಕರೆ ಗೊಂಬೆ, ಕೋಳಿ ಮೊಟ್ಟೆ, ನೆಂಟರು ಮನೆಗೆ ಬಂದರು ಅನ್ನುವಂತ ಇರುವುದು. ಹಾಗೆ ವ್ಯಕ್ತಿ ಪರಿಚಯದ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಕೃತಿಯನ್ನ ಬರೆದಿದ್ದಾರೆ. ಹಾಗೆ ಗಣಪತಿಯ ಗೆಲುವು ಅನ್ನುವಂತ ಕಥನ ಕವನವನ್ನ, ತಂಗಳ ಪೆಟ್ಟಿಗೆಯನ್ನ, ಫ್ರಿಡ್ಜ್ ಬಗ್ಗೆ, ಹಾಗೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಕುರಿತಾಗಿರುವಂತ ಕವಿತೆಗಳನ್ನ ನಾವು ಈ ಸಂಕಲನದಲ್ಲಿ ಕಾಣಬಹುದು. ಹಾಗೆ ಇಲ್ಲಿ ಕವಿತೆಗಳಿಗೆ ಚಿತ್ರಗಳನ್ನ ಹಾಕಿಸುವಂತಹ ಕೆಲಸವನ್ನು ಸಹ ಮಾಡಿದ್ದಾರೆ. ಹಾಗೆ ಸುಂದರವಾದ ಮುಖಪುಟವನ್ನ ಈ ಕೃತಿ ಹೊಂದಿದೆ. 2015ರಲ್ಲಿ ಪ್ರಕಟವಾಗಿರುವಂತಹ ಈ ಕೃತಿ 64 ಪುಟಗಳನ್ನು ಒಳಗೊಂಡಿದ್ದು 50 ರೂಪಾಯಿ ಬೆಲೆಯನ್ನ ನಿಗದಿಪಡಿಸಿದ್ದಾರೆ. ವಿಜಯ ಪ್ರಕಾಶನ ನಲತ್ವಾಡ್ ಅವರು ಈ ಕೃತಿಯನ್ನ ಪ್ರಕಟಿಸಿದ್ದಾರೆ. 2015ರಲ್ಲಿ ಪ್ರಕಟವಾಗಿರುವಂತಹ ಈ ಕೃತಿಯಲ್ಲಿ 64 ಪುಟಗಳ ಈ ಕೃತಿ 30 ಕವಿತೆಗಳನ್ನ ಒಳಗೊಂಡಿದೆ. 30 ಕವಿತೆಗಳು ಸಹ ಸುಂದರವಾದ ಕವಿತೆಗಳನ್ನಾಗಿದೆ. ಹಾಗೆ ಪ್ರತಿಯೊಂದು ಕವಿತೆಗೂ ಆಕರ್ಷಕವಾದ ಚಿತ್ರವನ್ನ ಬಿಡಿಸಿದ್ದಾರೆ. ಬಾಲಕನ ದಿನಚರಿ ಅನ್ನುವಂತ ಒಂದು ಕವಿತೆಯಲ್ಲಿ, ಬೆಳಗಿನ ಜಾವ ಬೇಗನೆ ಎದ್ದು ಸೂರ್ಯ ದೇವನಿಗೆ ನಮಿಸಿವೆ, ತಂದೆ ತಾಯಿ ಸ್ಮರಿಸುತ್ತ ನಾವು ಬೆಳಗಿನ ಕಾರ್ಯ ಮಾಡಿ ಮುಗಿಸಿವೆ, ಶಾಲೆಯ ವೇಳೆಗೆ ಗಡಿಬಿಡಿಯಿಂದ ತಪ್ಪದೆ ಶಾಲೆಗೆ ಹೋಗುವೆ, ಶಾಲೆಯ ಒಳಗೆ ಗೆಳೆಯರ ಜೊತೆಗೆ ಕೂಡಿ ಆಡಿ ನಲಿವೆ, ಭಕ್ತಿಯಿಂದ ಕರವನ್ನು ಮುಗಿದು ಶಾರದೆಯನ್ನು ಬೇಡುವೆ, ಗುರುಗಳು ಹೇಳಿದ ಪಾಠವ ಕಲಿತು ವಿದ್ಯಾಬುದ್ಧಿ ಪಡೆಯುವೆ, ಅಂದಿನ ಪಾಠವ ಅಂದೇ ಓದಿ ಗುರುಗಳ ಮೆಚ್ಚುಗೆ ಪಡೆಯುವೆ, ಎಲ್ಲರೊಡನೆ ಪ್ರೀತಿಯಿಂದ ದಿನವೂ ಕಳೆಯುವೆ, ಒಳ್ಳೆಯ ಪುಸ್ತಕ ಓದುತ್ತ ನಾನು ಜ್ಞಾನವ ಪಡೆದು ಹಿಗ್ಗುವೆ, ಜ್ಞಾನವನ್ನು ಪಡೆದು ನಾನು ಬುದ್ಧಿವಂತನಾಗುವೆ. ಅಂದ್ರೆ ಮಗುವಿನ ದಿನಚರಿ ಮುಂಜಾನೆ ಬೇಗ ಏಳುವುದು, ಬೇಗ ಎದ್ದು ಸೂರ್ಯ ನಮಸ್ಕಾರವನ್ನ ಮಾಡಿ ತಂದೆ ತಾಯಿಯ ಸ್ಮರಿಸುತ್ತಾ ಶಾಲೆಯ ವೇಳೆಗೆ ಗಡಿಬಿಡಿಯಿಂದ ತಪ್ಪದೆ ಹೋಗಂಥದ್ದು, ಶಾಲೆಯನ್ನ ಬಿಡೋದಲ್ಲ, ಲೇಟಾಗಿ ಎದ್ದಿನಂತರ ಶಾಲೆ ತಪ್ಪಿಸೋದಲ್ಲ, ಸರಿಯಾದ ಸಮಯಕ್ಕೆ ಬೇಗ ಎದ್ದು ಶಾಲೆಯನ್ನು ತಪ್ಪದೆ ಶಾಲೆಗೆ ಹೋಗಿ ಶಾಲೆಯಲ್ಲಿ ಭಕ್ತಿಯಿಂದ ಶಾರದೆಯನ್ನ ಪ್ರಾರ್ಥನೆ ಮಾಡಿಕೊಂಡು ಅಂದಿನ ಪಾಠಗಳನ್ನೇ ಅಂದೇ ಓದಿ ಗುರುಗಳ ಮೆಚ್ಚಿನ ಸ್ಟೂಡೆಂಟ್ ಆಗುವ ವಿದ್ಯಾರ್ಥಿಯಾಗಿ ಒಳ್ಳೆಯ ಪುಸ್ತಕಗಳನ್ನು ಓದ್ತಾ ಒಂದು ಬುದ್ಧಿವಂತನಾಗ್ತೀನಿ ಅನ್ನುವಂಥದ್ದು ಬಾಲಕನ ದಿನಚರಿ. ಅಂದ್ರೆ ಇಲ್ಲಿ ಕವಿತೆಯ ಮೂಲಕ, ಹಾಡಿನ ಮೂಲಕ ವಿದ್ಯಾರ್ಥಿಗಳು ಪ್ರೀತಿಯ ಒಂದು
ವಿದ್ಯಾರ್ಥಿ ಶಿಕ್ಷಕರ ಪ್ರೀತಿ ಪಾತ್ರನಾಗ್ಬೇಕಂದ್ರೆ ಅವನು ಹೇಳಿದ ಹೋಮ್ವರ್ಕ್ ಹಾಗೂ ಕೆಲಸಗಳನ್ನ ಸರಿಯಾದ ಸಮಯಕ್ಕೆ ಮಾಡಿದಾಗ ಮಾತ್ರ ಶಿಕ್ಷಕರ ಪ್ರೀತಿಗೆ ಪಾತ್ರನಾಗ್ತಾನೆ ವಿದ್ಯಾರ್ಥಿ. ಹಾಗೆ ಕನ್ನಡ ಬಾವುಟ ಅನ್ನುವಂತ ಒಂದು ಕವಿತೆಯಲ್ಲಿ ಬಾವುಟ ಬಾವುಟ ಕನ್ನಡ ಬಾವುಟ, ಹಳದಿ ಕೆಂಪು ಬಣ್ಣದ ಬಾವುಟ, ಕನ್ನಡ ಸೇವೆಯ ಸುಂದರ ಬಾವುಟ, ಚಿನ್ನದ ನಾಡಿನ ಚಿನ್ನರ ಬಾವುಟ, ಕವಿಗಳ ಕಲಿಗಳ ಬಿಂಕದ ಬಾವುಟ, ವೀರರ ಧೀರರ ಕಾರ್ಯದ ಬಾವುಟ, ಚಿಕ್ಕ ಮಕ್ಕಳ ಅಕ್ಕರೆ ಬಾವುಟ, ಹೋರಾಟಗಾರರ ಸ್ಫೂರ್ತಿಯ ಬಾವುಟ, ಶಾಂತಿ ಸ್ಮರಣೆ ಸಾರುವ ಬಾವುಟ, ಸುಖ ಸಮೃದ್ಧಿ ತೋರುವ ಬಾವುಟ, ಸಾಹಿತ್ಯ ಸಂಸ್ಕೃತಿ ಹಿರಿಮೆಯ ಬಾವುಟ, ಕನ್ನಡ ನಾಡಿನ ಹೆಮ್ಮೆಯ ಬಾವುಟ, ಶುಭವನ್ನು ಕೋರುವ ಕನ್ನಡ ಬಾವುಟ, ಕನ್ನಡ ಕೆಚ್ಚನ್ನು ಹೆಚ್ಚುವ ಬಾವುಟ. ನಮ್ಮ ಕನ್ನಡ ನಾಡಿನ ಪ್ರತೀಕವಾಗಿರುವಂತಹ ಕನ್ನಡ ಬಾವುಟದ ಕುರಿತಾಗಿ ಬರೆದಿರುವಂತಹ ಒಂದು ಕವಿತೆ ಇದು. ಶೀರ್ಷಿಕೆಯ ಕವಿತೆ. ಕನ್ನಡ ಬಾವುಟ ಹಳದಿ ಕೆಂಪು ಬಣ್ಣವನ್ನು ಹೊಂದಿರುವಂತಹ ಸುಂದರವಾದ ಚಿನ್ನದ ನಾಡಿನ ಚಿನ್ನರರ ಬಾವುಟ. ಕವಿಗಳು ಧೀರರು ವೀರರು ಆಳಿದ ಶರಣರು ಸಂತರು ಬಾಳಿದ ಹೋರಾಟಗಾರರ ಕಿಚ್ಚನ್ನ ಹೊಂದಿರುವಂತ ಸ್ಫೂರ್ತಿಯ ಬಾವುಟ. ಶಾಂತಿ ಸ್ಮರಣೆಯನ್ನ ಸಾರುವ ಬಾವುಟ, ಸಾಹಿತ್ಯ ಸಂಸ್ಕೃತಿ ಹಿರಿಮೆಯನ್ನ ಹೇಳುವಂತ ಶುಭವನ್ನ ಕೋರುವಂತ ಬಾವುಟ ಇದು ನಮ್ಮ ಕನ್ನಡ ಬಾವುಟ ಅಂತ ಹೇಳ್ತಾ, ಹಾಗೆ ಕನ್ನಡ ತಾಯಿ ಅನ್ನುವಂಥದ್ದು. ಕನ್ನಡ ತಾಯಿಯ ಉದರದಿ ಜನಿಸಿದ ಕನ್ನಡ ಮಕ್ಕಳೇ ನೀವು ಕೇಳಿ, ಕನ್ನಡ ತಾಯಿಯ ಅನುದಿನ ಪೂಜಿಸಿ ಕನ್ನಡ ಕುಮಾರರು ಎದ್ದೇಳಿ. ಉಡಲು ಉಣಲು ಬದುಕಲು ನಮಗೆ ಕನ್ನಡ ಮಾತಿಯ ನೆಲಬೇಕು, ನುಡಿಯಲು ಕನ್ನಡ ಭಾಷೆಯನ್ನಲು ಮುಜುಗರ ಏಕೆ ಪಡಬೇಕು. ಅಚ್ಚ ಕನ್ನಡವ ಬಿಚ್ಚು ಮನದಿ ಕೆಚ್ಚದೆಯಲ್ಲಿ ನೀವು ಕೇಳಿ, ಕನ್ನಡಾಂಬೆಯ ಪಾದಕ್ಕೆ ನಮಿಸುತ್ತ ಕನ್ನಡ ನೆಲದಲ್ಲಿ ನೀವು ಬಾಳಿ. ಮಾನ ಪ್ರಾಣ ಹೆಸರು ಉಸಿರು ಕನ್ನಡ ಎಂದೇಳಿ, ಕನ್ನಡ ಜನರ ಧಮನಿಯಲ್ಲಿ ಕನ್ನಡ ಡಿಂಡಿಮ ಮೊಲಗಲಿ. ಕನ್ನಡ ಕನ್ನಡ ಆ ಸವಿಗನ್ನಡ ಎನ್ನುತ್ತ ಮುನ್ನಡೆ ಸಾಗಲಿ, ಕನ್ನಡ ತಾಯಿ ಭುವನೇಶ್ವರಿಗೂ ಎಂದೆಂದಿಗೂ ಜಯವಾಗಲಿ. ಕನ್ನಡ ಕನ್ನಡ ಕಸ್ತೂರಿ ಕನ್ನಡ, ಕನ್ನಡ ಕನ್ನಡ ಆ ತಿಳಿಗನ್ನಡ, ಕನ್ನಡ ಕನ್ನಡ ಸವಿಗನ್ನಡ, ಕನ್ನಡ ಕನ್ನಡ ಬಾಲ್ಗನ್ನಡ. ಕನ್ನಡ ತಾಯಿಯ ಮಡಿಲಲ್ಲಿ ಜನಿಸಿರುವಂತ ನಾವೆಲ್ಲರೂ ಕನ್ನಡವನ್ನ ಉಣಲು ಹಾಗೂ ಕನ್ನಡವನ್ನ ಬದುಕಲು ಅವಕಾಶ ಮಾಡಿಕೊಟ್ಟಂತ ಕನ್ನಡ ತಾಯಿ ಭಾಷೆಯನ್ನ ಗೌರವಿಸುತ್ತಾ ಕನ್ನಡವನ್ನ ಮಾತನಾಡುತ್ತಾ ಇರೋಕ್ಕೆ ನಮಗೆ ಯಾವುದೇ ಮುಜುಗರ ಬೇಡ. ಯಾವುದೇ ರಾಜ್ಯ ಇರಲಿ ದೇಶ ಇರಲಿ, ನಮ್ಮವರು ಕಂಡಾಗ ಕನ್ನಡದಲ್ಲಿ ಮಾತಾಡುವಂಥದ್ದು, ಕನ್ನಡದಲ್ಲಿ ಅವರನ್ನ ಪ್ರೀತಿಯಿಂದ ಮಾತಾಡಿಸೋಕೆ ಮುಜುಗರ ಬೇಡ. ನಾವೆಲ್ಲರೂ ಅಚ್ಚ ಕನ್ನಡದಿಂದ ಬಿಚ್ಚು ಮನಸ್ಸಿನಿಂದ ಮಾತಾಡಬೇಕು. ಮಾನ ಪ್ರಾಣ ಹೆಸರು ಎಲ್ಲವೂ ಸಹ ಕನ್ನಡವಾಗಿರಲಿ. ಕನ್ನಡ ತಾಯಿ ಭುವನೇಶ್ವರಿ ಕೃಪೆಯಿಂದ ನಾವೆಲ್ಲರೂ ಸಹ ಕನ್ನಡದಲ್ಲಿ ಬಾಳೆಯೋಣ ಅಂತ ಹೇಳುವಂತ ಒಂದು ಕವಿತೆ. ಇನ್ನು ಸಕ್ಕರೆ ಗೊಂಬೆ, ಸಕ್ಕರೆ ಆರತಿ ಕೊಡುವಂತ ಸಂದರ್ಭದಲ್ಲಿ, ಗೌರಿ ಹುಣ್ಣಿಮೆಯ ಸಂದರ್ಭದಲ್ಲಿ ಸಕ್ಕರೆ ಆರತಿಯನ್ನ ಕೊಡುವಂಥದ್ದು ಒಂದು ಪ್ರತೀತಿ. ಆ ಸಕ್ಕರೆ ಗೊಂಬೆ ಅನ್ನುವಂಥದ್ದು ಒಂದು ಕವಿತೆಯಲ್ಲಿ, ಸಕ್ಕರೆ ಗೊಂಬೆಗೆ ಆರತಿ ಎತ್ತಲು ಸೀಗೆ ಗೌರಿ ಹುಣ್ಣಿಮೆಯು, ಬೀಗರು ಬಿಜ್ಜರು ನೆಂಟರು ಬಂಟರು ಎಲ್ಲರೂ ಬರುವರು ಊರಿಂದ. ಮಲ್ಲಿಗೆ ದಂಡೆ ಚಂದನ ಹೂವು ಕೇದಿಗೆ ಒಡೆಯ ಸೌಗಂಧ, ಬಾಳೆಯಲ್ಲೆಲ್ಲರೂ ಆಸೆಯ ಪಟ್ಟು ಕೊಳ್ಳುವವರು ಒಳವಿಂದ. ಗೆಳತಿಯರೆಲ್ಲ ಸೇರುವರು ಗೌರಿ ಹುಣ್ಣಿಮೆಯ ದಿನದಂದು, ಬಗೆ ಬಗೆಯ ಆರತಿ ಮಾಡುತ್ತಾ ಅವರು ಅರಿಷದಿ ಕಾಲ ಕಳೆಯುವರು. ಮಕ್ಕಳಿಗೆಲ್ಲ ಆರತಿ ಹಂಚಿ ಎಲ್ಲರೂ ಕೂಡಿ ನಲಿಯುವರು, ಹೆಣ್ಣಿಗೆ ಅಂದ ಬೀಗುವ ಚಂದ ಹುಣ್ಣಿಮೆ ತಂದಿತ್ತು ಆನಂದ. ಸಕ್ಕರೆ ಆರತಿಯನ್ನ ಸಕ್ಕರೆ ಗೊಂಬೆ ಮಾಡಿ ಸಕ್ಕರೆಯಲ್ಲಿ ಆರತಿ, ಸಕ್ಕರೆ ಆನೆ, ಸಕ್ಕರೆ ಒಂಟೆ, ಸಕ್ಕರೆ ಮಂಟಪ, ಸಕ್ಕರೆಯಿಂದ ಮಾಡಿದಂತ ಎಲ್ಲ ಇವುಗಳನ್ನ ಇಟ್ಟುಕೊಂಡು ಒಂದು ಪಾತ್ರೆ ಒಂದು ಗಂಗಳದಲ್ಲಿ ಇಟ್ಟುಕೊಂಡು ಹೋಗಿ ಬೆಳಗುವಂಥದ್ದು ಒಂದು ಸಂಭ್ರಮ. ಆ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳೆಲ್ಲ ಹುಡುಗಿ ಗೆಳತಿಯರೆಲ್ಲ ಸೇರಿ ಚಂದದ ಆರತಿಗಳನ್ನ ಆಯ್ಕೆ ಮಾಡಿಕೊಂಡು ಗೌರಿ ಹುಣ್ಣಿಮೆಯಲ್ಲಿ ಆರತಿಯನ್ನ ಹಂಚಿ ಎಲ್ಲರೂ ಕೂಡಿ ನಲಿಯುವಂಥದ್ದು ತುಂಬಾ ಖುಷಿಯನ್ನ ಕೊಡುವಂತ ಒಂದು ಹುಣ್ಣಿಮೆ ಗೌರಿ ಹುಣ್ಣಿಮೆ ಅನ್ನುವಂಥದ್ದರ ಕುರಿತು ಮಕ್ಕಳು ಮಾಡುವಂತಹ ಒಂದು ಸಂಭ್ರಮವನ್ನ ಕವಿತೆಯಲ್ಲಿ ದಾಖಲಿಸುವಂತ ಪ್ರಯತ್ನವನ್ನ ಲೇಖಕರು ಮಾಡಿದ್ದಾರೆ. ಇನ್ನು ಸೊಳ್ಳೆಯಪ್ಪ, ನಮಗೆ ಸೊಳ್ಳೆ ಎಷ್ಟು ಡಿಸ್ಟರ್ಬ್ ಮಾಡುತ್ತೆ ಅನ್ನುವಂಥದ್ದು ಸೊಳ್ಳೆ ಬಗ್ಗೆ. ಸಂಜೆಯ ಸಮಯದಲ್ಲಿ ಸುಯಿ ಸುಯಿ ಸೊಪ್ಪಳ ಮಾಡುತ್ತ ಬರುವೆ ಏಕಪ್ಪ, ಓದಲು ಕುಳಿತ ಮಕ್ಕಳಿಗೆ ಪಕ್ಕನೆ ಕಚ್ಚುವೆ ನೀ ಸೊಳ್ಳೆಯಪ್ಪ. ಕೊಳಚೆ ನೀರಲ್ಲಿ ಮರೆಯ ಮಾಡುವ ಗುಟ್ಟನು ಬಿಟ್ಟು ಹೇಳಪ್ಪ,
ಜುಳು ಜುಳು ಅಳೆಯುವ ತಿಳಿ ನೀರನ್ನು ಕಂಡರೆ ಭಯವು ಏಕಪ್ಪ. ಗಡಗಡ ನಡುಗುವ ಜಡ್ಡನು ನೀನೆ ಕಚ್ಚಿ ನಮಗಪ್ಪ. ಕೈ ಕೈಗುಳಿಗೆ ನುಂಗಲು ನಮ್ಮನ್ನು ಬಿಡುವುದು ಜಡ್ಡು ಕೇಳಪ್ಪ. ಗುರು ಗುರು ನಿದ್ದೆಯ ಮಾಡಲು ಜನರಿಗೆ ಸೊಳ್ಳೆಯ ಪರದೆ ಬೇಕಪ್ಪ. ಸೊಳ್ಳೆಯ ಪರದೆ ಒಳಗಡೆ ನುಗ್ಗಲು ಆಗದು ನಿನಗೆ ಸೊಳ್ಳೆಪ್ಪ. ಸೊಳ್ಳೆಯ ಕುರಿತಾಗಿ ಬರೆದಿರುವಂತ ಒಂದು ಕವಿತೆ. ಸೊಳ್ಳೆ ನಮಗೆ ಯಾವ ರೀತಿ ಉತ್ಪತ್ತಿ ಆಗುತ್ತೆ? ಸ್ವಚ್ಛವಾದ ನೀರಲ್ಲಿ, ಹರಿಯುವ ನೀರಲ್ಲಿ ಸೊಳ್ಳೆ ಇರಲ್ಲ. ನಿಂತ ನೀರು, ಗಲೀಜಾಗಿರುವಂತ ಮಲಿನ ನೀರದಲ್ಲಿರುತ್ತೆ. ಅವಾಗ ಸುಯಿ ಸುಯಿ ಶಬ್ದ ಮಾಡ್ಕೊಂತ ಬರುವಂತ ಸೊಳ್ಳೆ ಓದುವಂತ ಅಭ್ಯಾಸ ಮಾಡುವಂತ ವಿದ್ಯಾರ್ಥಿಗಳಿಗೆ ಕಚ್ಚಿ ನಾನಾ ಬಗೆಯ ರೋಗಗಳನ್ನ ತಂದಿಡುವಂತ ಸೊಳ್ಳೆ ದೀರ್ಘವಾಗಿ ಸುಂದರವಾದ ನಿದ್ರೆನೆ ಮಾಡಕ್ಕೂ ಸಹ ಬಿಡೋದಿಲ್ಲ. ಡಿಸ್ಟರ್ಬ್ ಮಾಡುವಂತ ಸೊಳ್ಳೆ ಪರದೆ ಹಾಕ್ಕೊಂಡು ಅವಾಗ ಮಲಗಿದಾಗ ನಿದ್ದೆ ಬರುತ್ತೆ. ಆದ್ರೂ ಸಹ ಸೊಳ್ಳೆ ಪರದೆಯಿಂದನೇ ಹೊರಗಡೆನು ಸುಯಿ ಸುಯಿ ಶಬ್ದ ಮಾಡ್ಕೊಂತ ಒಳಗಡೆ ಬರುವಕ್ಕೆ ಪ್ರಯತ್ನ ಮಾಡುವಂತ ಸೊಳ್ಳೆ. ಹಾಗೂ ಸೊಳ್ಳೆಯಿಂದ ರೋಗ ಬಂದಾಗ, ಜ್ವರಗಳು ಬಂದಾಗ ನಾವು ಕೈ ಗುಳಿಗೆಯನ್ನ ನುಂಗಬೇಕು. ಆಗ ಗುಳಿಗೆ ನುಂಗಿದ ನಂತರ ಜ್ವರಗಳು ಕಡಿಮೆ ಆಗುತ್ತೆ. ಈ ಎಲ್ಲ ತೊಂದರೆಗಳು ಸೊಳ್ಳೆ ನಿನ್ನಿಂದನೇ ಅನ್ನುವಂಥದ್ದು ಒಂದು ಈ ಕವಿತೆಯಲ್ಲಿ ನಾವು ಕಾಣಬಹುದು. ಇನ್ನು ನಮ್ಮೂರ ಶಾಲೆ ನಮಗೆ ದೇವ ಮಂದಿರ. ಸುತ್ತಮುತ್ತ ದೊಡ್ಡ ಬಯಲು ಬಹಳ ಸುಂದರ. ಊರ ಮುಂದೆ ಇರುವ ಶಾಲೆ ಕರೆಯುವ ಮಂದಿರ. ಬಯಲಿನಲ್ಲಿ ಗಿಡಮರದ ನೋಟ ಸುಂದರ. ನನ್ನ ಪ್ರೀತಿ ಗೆಳೆಯರೆಲ್ಲ ಕೂಡಿ ನಲಿವೆವು. ಗೆಳೆಯರೊಡನೆ ಹಾಡಿ ಹಾಡಿ ನಕ್ಕು ನಲಿವೆವು. ಗುರುಗಳೊಡನೆ ಕೂಡಿಕೊಂಡು ಪಾಠ ಕಲಿಯುವೆ. ಅಂದಿನ ಪಾಠ ಅಂದೇ ಮುಗಿಸಿ ಜಾಣನಾಗುವೆ. ಶಾಲೆಯಲ್ಲಿ ನಾನೇ ಮುಂದು ಎಲ್ಲ ವಿಷಯದೊಳಗೆ. ಗುರುಗಳು ಇಟ್ಟ ಅಪರ ಪ್ರೀತಿ ನಾನು ಪಡೆದು ಬಿಟ್ಟಿರುವೆ. ನಮ್ಮೂರ ಶಾಲೆ ಸುಂದರ ಶಾಲೆ, ಆತ್ಮೀಯ ಶಾಲೆ, ಗುರುಗಳಿರುವಂತ ಶಾಲೆ. ಸುತ್ತಮುತ್ತ ದೊಡ್ಡ ಬಯಲು, ಊರ ಮುಂದಿರುವಂತ ಶಾಲೆ. ಆ ಬಯಲಿನ ನೋಟ, ಸುಂದರವಾಗಿರುವ ಮರಗಳು, ಎಲ್ಲ ಗೆಳೆಯರೊಂದಿಗೆ ಕೂಡಿ ಆಡುವಂತ ಸೊಗಸಾದ ಒಂದು ಆಟದ ಮೈದಾನ ನಮ್ಮ ಶಾಲೆಯಲ್ಲಿದೆ. ಗುರುಗಳೆಲ್ಲರೂ ಸಹ ನಮಗೆ ಪಾಠವನ್ನ ಹೇಳಿಕೊಡ್ತಾರೆ. ಅಂದಿನ ಪಾಠ ಅಂದೇ ಓದಿ ಕಲಿತು ನಾನು ಜಾಣನಾಗ್ತೀನಿ. ಶಾಲೆಯಲ್ಲಿ ನಾನೇ ಎಲ್ಲ ವಿಷಯಗಳಲ್ಲಿ ಮುಂದು. ಹಾಗಾಗಿ ನಾನೇ ಎಲ್ಲರಿಗೂ ಪ್ರೀತಿಯಲ್ಲಿ ಅಚ್ಚುಮೆಚ್ಚು ಅನ್ನುವಂಥದ್ದು. ಇನ್ನು ತಂಗಳ ಪೆಟ್ಟಿಗೆ, ಫ್ರಿಜ್ಜಿನ ಕುರಿತಾಗಿ ಬರೆದಿರುವಂತ ಒಂದು ಕವಿತೆ ತಂಗಳ ಪೆಟ್ಟಿಗೆ. ನಮ್ಮ ಮನೆಯಲ್ಲೊಂದು ಪೆಟ್ಟಿಗೆ ಬಂದು ಕುಂತಿದೆ. ಹಣ್ಣು, ಹಾಲು, ತರಕಾರಿ, ಮೊಸರು ತುಂಬಿ ತುಳುಕಿದೆ. ಅಡಿಗೆ, ಸಾರು, ಉಳ್ಳಿ, ಪಲ್ಯ ಒಳಗೆ ಕುಳಿತಿದೆ. ದೋಸೆ, ಇಡ್ಲಿ, ಜ್ಯೂಸು, ಹಿಟ್ಟು, ಜ್ಯೂಸು ಸೇರಿಕೊಂಡಿದೆ. ಕಾಯಿ ಪಲ್ಯ, ಹಣ್ಣು ಸೇರಿ ತುಂಬಿ ತುಳುಕಿದೆ. ನಿನ್ನೆ ಮೊನ್ನೆ ಆಹಾರವೆಲ್ಲ ತಿನ್ನಬೇಕಿದೆ. ದಿನ ದಿನ ಅಡಿಗೆ ಮಾಡೋದು ತಪ್ಪಿ ಹೋಗಿದೆ. ತಂಗಳ ಪೆಟ್ಟಿಗೆ ಮಹಿಮೆ ನೋಡಿರಿ ಆಘಾತ ತಂದಿದೆ. ಫ್ರಿಡ್ಜ್ ಬಂದ ನಂತರ ಅವತ್ತಿನ ದಿನ ಅವತ್ತೇ ಬಿಸಿ ಬಿಸಿಯಾಗಿ ತಿನ್ನುವಂಥದ್ದು ತಪ್ಪಿ ಹೋಗಿದೆ. ಯಾಕಂದ್ರೆ ಇನ್ನು 2 ದಿನ ಮಾಡ್ಬೋದು ಅನ್ನುವಂಥದ್ದು ಹಿಟ್ಟನ್ನು ಫ್ರಿಡ್ಜ್ ನಲ್ಲಿ ಇಟ್ಟು, ತರಕಾರಿಗಳನ್ನಿಟ್ಟು, ಅಡಿಗೆಯನ್ನಿಟ್ಟು ಪದೇ ಪದೇ ಅದನ್ನೇ ತಿನ್ನುತ್ತಾ ಇರೋದು. ಯಾಕಂದ್ರೆ ಬಿಸಿ ಬಿಸಿ ಮಾಡಿ ತಿನ್ನುವಂಥದ್ದು ತಪ್ಪಿ ಹೋಗ್ಬಿಟ್ಟಿದೆ. ದೋಸೆ, ಇಡ್ಲು, ಜ್ಯೂಸ್ ಎಲ್ಲವೂ ಸಹ ಫ್ರಿಡ್ಜ್ ನೊಳಗೆ ಬಂದು ಕುಂತು ಬಿಟ್ಟೈತೆ. ಕಾಯಿ ಪಲ್ಯ, ಹಣ್ಣು ಎಲ್ಲವೂ ಸಹ ಅದು ಬಂದು ಸೇರಿಬಿಟ್ಟಿದೆ. ದಿನ ದಿನ ಅಡಿಗೆ ಮಾಡುವಂಥದ್ದು ತಪ್ಪಿ ಹೋಗ್ಬಿಟ್ಟಿದೆ. ತಂಗಳ ಪೆಟ್ಟಿಗೆ ಮಹಿಮೆ ನೋಡಿ ಎಲ್ಲರಿಗೂ ಸಹ ಆಘಾತ ತಂದಿದೆ ಅನ್ನುವಂಥದ್ದು ಫ್ರಿಡ್ಜಿನ ಕಾರ್ಯವೈಖರಿ. ಹಾಗೂ ಫ್ರಿಡ್ಜನ್ನ ನಾವು ಎಷ್ಟೆಲ್ಲ ಅವಲಂಬನೆ ಆಗಿಬಿಟ್ಟಿದೀವಿ ಅನ್ನುವಂಥದ್ರ ಕುರಿತು, ಫ್ರಿಡ್ಜಿನ ಮಹಿಮೆಯನ್ನ ಸಾರುವಂತ ಕುರಿತು ಇರುವಂತ ಒಂದು ಕವಿತೆ, ಸುಂದರವಾದ ಕವಿತೆ. ಇನ್ನು ನನ್ನ ಗೆಳೆಯ ಆಗ್ತೀಯ ಅನ್ನುವಂತ ಒಂದು ಕವಿತೆಯಲ್ಲಿ, ಚಿಲಿಪಿಲಿ ಗುಬ್ಬಚ್ಚಿ ನನ್ನ ಗೆಳೆಯ ಆಗ್ತೀಯ. ಅದಕ್ಕೇನಂತೆ ಗೆಳೆಯ ಗೂಡನ್ನು ಕಟ್ಟಲು ಬರ್ತೀಯ. ಬಹು ಬಹು ಒದರುವ ನಾಯಿ ನನ್ನ ಗೆಳೆಯ ಆಗ್ತೀಯ. ಅದಕ್ಕೇನಂತೆ ಗೆಳೆಯ ಮನೆಯ ಕಾವಲು ಬರ್ತೀಯ. ಮ್ಯೂ ಮ್ಯೂ ಮೀಸೆ ಬೆಕ್ಕೆ ನನ್ನ ಗೆಳೆಯ ಆಗ್ತೀಯ. ಅದಕ್ಕೇನಂತೆ ಗೆಳೆಯ ಇಲಿಗಳ ಬೇಟೆಗೆ ಬರ್ತೀಯ. ಚಿಕ್ಕ ಚಿಕ್ಕ ಇರುವೆ ಮರಿಗಳೇ ನನ್ನ ಗೆಳೆಯ ಆಗ್ತೀರ. ಅದಕ್ಕೇನಂತೆ ಗೆಳೆಯ ಸಾಲಲಿ ನೀನು ಬರ್ತೀಯ. ನವಿಲೆ ನವಿಲೆ ಹಂದದ ನವಿಲೆ ನನ್ನ ಗೆಳೆಯ ಆಗ್ತೀಯ. ಅದಕ್ಕೇನಂತೆ ಗೆಳೆಯ ನೃತ್ಯ ನೀನು ಮಾಡ್ತೀಯ. ಕೋಗಿಲೆ ಕೋಗಿಲೆ ಜಾನ ಕೋಗಿಲೆ ನನ್ನ ಗೆಳೆಯ ಆಗ್ತೀಯ. ಅದಕ್ಕೇನಂತೆ ಗೆಳೆಯ ಗಾನ ಗೀನ ಮಾಡ್ತೀಯ. ಮರದಲ್ಲಿ ಯಾರು ಮಂಗಣ್ಣ ನನ್ನ ಗೆಳೆಯ ಆಗ್ತೀಯ. ಅದಕ್ಕೇನಂತೆ ಗೆಳೆಯ ಬಾಲ ನಿಮಿಸಿ ಬರ್ತೀಯ. ನಾವು ಇಡೀ ನಮ್ಮ ಇದರಲ್ಲಿ ಜೀವನದಲ್ಲಿ ಮರೆಯಲಾಗದಂತ ಒಂದು ಅದ್ಭುತವಾದ ಸಂಪತ್ತು ಹಾಗೂ ಸವಿ ಸವಿ ನೆನಪುಗಳನ್ನ ಹೊಂದಿರುವಂತ ದಿನಗಳು ಅಂದರೆ ಬಾಲ್ಯದ ದಿನಗಳು. ಹಾಗಾಗಿ ಮಗು ಮಮತೆಯನ್ನ ಹಾಗೂ ಮುಗ್ಧತೆಯನ್ನ
ಆವರಿಸಿಕೊಂಡು ಅದು ನಮ್ಮಲ್ಲಿದ್ದಾಗ ಮಾತ್ರ ಮಕ್ಕಳ ಸಾಹಿತ್ಯ ರಚನೆಗೆ ಸಾಧ್ಯ ಆಗತ್ತೆ. ಮಗು ಮಾತ್ರ ಈ ತರ ಪ್ರಾಣಿಗಳನ್ನ ಮಾತಾಡ್ಸಕ್ ಸಾಧ್ಯ. ಏಕೆಂದ್ರೆ ಮನುಷ್ಯರನ್ನ ಮಾತಾಡಿಸುವಂತ ಸಂದರ್ಭದಲ್ಲಿ ಕಷ್ಟಕರವಾಗಿರುವಂತ ಇಂದಿನ ದಿನಗಳಲ್ಲಿ ಮಗು ಮಾತ್ರ ಈ ತರ ಎಲ್ಲಾ ಪ್ರಾಣಿ ಪಕ್ಷಿಗಳನ್ನ ಮಾತನಾಡಕ ಸಾಧ್ಯತೆ ಇದೆ. ಹೀಗೆ ಗುಬ್ಬಿ ಮರಿಯನ್ನ ಕೇಳಿ ಚಿಲಿಪಿಲಿ ಗುಬ್ಬಿ ನನ್ ಗೆಳೆಯ ಆಗ್ತೀಯ ಅಂದಾಗ ಅದು ಗೂಡು ಕಟ್ಟಕ್ ಬರ್ತೀಯಾ ಅಂತ ಕೇಳುತ್ತೆ. ಹಾಗೆ ಬೌ ಬೌ ನಾಯಿನ ಕೇಳ ಗೆಳೆಯ ಆಗ್ತೀಯ ಅಂದ್ರೆ ಅದು ಮನಿ ಕಾಯಕ್ ಬಾ ಅಂತ. ಅಂದ್ರೆ ಆ ಪ್ರಾಣಿಗಳು ಅವು ಮಾಡುವಂತ ಚಟುವಟಿಕೆಗಳನ್ನ ಎರಡನ್ನೂ ಸಹ ಮಕ್ಕಳಿಗೆ ತಿಳಿಸುವಂತ ನಿಟ್ಟಿನಲ್ಲಿ ಕವಿತೆ ಸುಂದರವಾಗಿ ಮೂಡಿ ಬಂದಿದೆ. ಹಾಗೆ ಮೀವು ಮೀವು ಮೀಸೆ ಬೆಕ್ಕೆ ಬರ್ತೀಯ ಅಂದಾಗ ಇಲಿಗಳನ್ನ ಹಿಡಿಯಕ್ ಬರ್ತೀಯ ನೀನು ಅಂತ ಕೇಳುತ್ತೆ. ಹಾಗೆ ಗೆಳೆಯ ಆಗ್ತೀರಿ ಅಂದ್ರೆ ನೀನು ಸಾಲಿನಲ್ಲಿ ಹೋಗಕ್ ಬರ್ತೀಯಾ ಅಂತ ಕೇಳುತ್ತೆ. ಹಾಗೆ ನವಿಲನ್ನ ಗೆಳೆಯ ಆಗ್ತೀಯ ಅಂದಾಗ ಅದು ನಿನಗೆ ನೃತ್ಯ ಮಾಡಕ್ ಬರ್ತಾ ಅಂತ ಕೇಳುತ್ತೆ. ಕೋಗಿಲೆ ನೀನು ಕೋಗಿಲೆ ನನ್ ಗೆಳೆಯ ಆಗ್ತೀಯ ಅಂದ್ರೆ ನಿನಗೆ ಆಡಾಡಕ ಗಾನ ಗೀನ ಬರ್ತಾ ಅಂತ ಕೇಳುತ್ತೆ. ಹಾಗೆ ಮಂಗನ್ನ ನನ್ ಗೆಳೆಯ ಆಗ್ತೀಯ ಅಂದ್ರೆ ನಿನಗೆ ಬಾಲ ಇದೆ, ಆ ಬಾಲ ನಿಗರ್ಸಿನ್ ಬರಕ್ ಆಗುತ್ತಾ ಅಂತ ಕೇಳುತ್ತೆ. ಅಂದ್ರೆ ಅವು ಗೆಳೆಯರಾಗ್ಬೇಕಾದ್ರೂ ಸಹ ಅವರಂತೆ ನಿನಗೂ ಸಹ ಬರ್ಬೇಕು. ಅಂದ್ರೆ ಸಮಾನ ಮನಸ್ಕರಿದ್ದಾಗ ಮಾತ್ರ ಗೆಳೆಯರಾಗ್ತಾರೆ ಅನ್ನುವಂತ ಆಶಯವನ್ನ ಈ ಕವಿತೆಯಲ್ಲಿ ಹೇಳುವಂತ ಪ್ರಯತ್ನ ಮಾಡಿದ್ದಾರೆ. ಶ್ರೀ ಚಂದ್ರಶೇಖರ್ ಹಿರೇಮಠ ಅವರ ಕನ್ನಡ ಬಾವುಟ ಕೃತಿಯನ್ನ ಸಾಹಿತ್ಯ ಓದುಗರು ಕೊಂಡು ಓದುವ ಮೂಲಕ ಸಾಹಿತ್ಯವನ್ನ ಪ್ರೋತ್ಸಾಹಿಸಬೇಕು. ಹಾಗೆ ವಿಶೇಷ ಸಂದರ್ಭದಲ್ಲಿ ಸಾಹಿತ್ಯ ಕೃತಿಗಳನ್ನ ಉಡುಗೊರೆಯಾಗಿ ನೀಡುವ ಮೂಲಕ ಮಕ್ಕಳಲ್ಲಿ ಸಾಹಿತ್ಯದ ಓದುವ ಅಭಿರುಚಿಯನ್ನು ಮೂಡಿಸುವ ಕೆಲಸವನ್ನ ಶಿಕ್ಷಕರು ಹಾಗೂ ಪಾಲಕರು ಮಾಡಬೇಕು. ಇವತ್ತಿನ ದಿನ 81ನೇ ಸಾಹಿತ್ಯ ಕೃತಿಯ ಪರಿಚಯ ಕಾರ್ಯಕ್ರಮವನ್ನ ಈ ಕೃತಿ ಪರಿಚಯದೊಂದಿಗೆ ಮುಗಿಸ್ತಾ ಇದ್ದೇನೆ. ನಾಳೆ ದಿನ ಮತ್ತೊಂದು ಸಾಹಿತ್ಯ ಕೃತಿಯ ಪರಿಚಯವನ್ನ ಮಾಡ್ತಾ ಮತ್ತೊಂದು ಕೃತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.